ಮೈಸೂರು ದಸರಾ ಅದರಲ್ಲಿ ಒಂದು ಭಾಗ ಅಂದರೆ ಏರ್ ಶೋ. ಆ ಏರ್ ಶೋ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ. ಆ ಏರ್ ಶೋ ನೋಡ್ತಾ ಇದ್ದರೆ ನಾವೇ ಆಕಾಶದಲ್ಲಿ ಹಾರ್ತಾ ಇರೋಂಗೆ ಕಾಣಿಸುತ್ತೆ. ಆ ಏರ್ ಶೋದಲ್ಲಿ ನಮಗೆ ರೆಕ್ಕೆ ಬಂದು ಹಾರಿರೋಷ್ಟು ಖುಷಿಯಾಗಿರುತ್ತೆ. ಇದನ್ನು ನೋಡೋಕ್ಕಂತೂ ತುಂಬ ಜನ ಬಂದಿದ್ದರು. ಒಂದು ಸ್ವಲ್ಪನೂ ಜಾಗ ಇಲ್ಲ, ಅಷ್ಟು ಫಿಲ್ ಆಗಿಬಿಟ್ಟಿತ್ತು. ಅದ್ರ ಮಧ್ಯ ಆ ಜನಗಳ ಕಿರ್ಚಾಟಗಳಂತೂ ಕೇಳೋಕ್ಕೆ ಅಸಾಧ್ಯವಾಗಿತ್ತು. ಆದರೂ ಆ ಏರ್ ಶೋ ಎಷ್ಟು ಖುಷಿ ಕೊಡ್ತಾಯಿತ್ತು ಅಂದರೆ ಜನರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಅದರಲ್ಲೂ ಆ ಏರ್ ಶೋಗಳು ಒಟ್ಟೊಟ್ಟಿಗೆ ಬರ್ತಾಯಿದ್ರಂತೂ ಇನ್ನೂ ಚೆಂದ ನೋಡೋಕ್ಕೆ. ಎಷ್ಟು ಚೆಂದ ಕಾಣಿಸುತ್ತೆ ಅಂದರೆ ಆಕಾಶದಲ್ಲಿ ಎಲ್ಲ ಒಳಗಡೆನೇ ಹೋಗ್ಬಿಟ್ವೇ ನಾವು ಅನಿಸುತ್ತೆ. ಅಷ್ಟು ಚೆಂದ ಕಾಣಿಸ್ತಾ ಇತ್ತು. ಆ ನೀಲಿ ಆಕಾಶಕ್ಕೂ ಈ ಏರ್ ಶೋಗೂ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸ್ತಿತ್ತು. ಈ ಏರ್ ಶೋಗಂತೂ ಎಲ್ಲ ರೋಡ್ಗಳು ಒನ್ ವೇ ಆಗಿಬಿಟ್ಟು ತುಂಬಾ ಕಷ್ಟ ಆಗ್ತಿತ್ತು. ಆದರೂ ಕೊನೆಗೂ ಏರ್ ಶೋಗೆ ಹೋಗಿ ಏರ್ ಶೋ ನೋಡ್ಕೊಂಡು ವಾಪಸ್ ಬರೋಷ್ಟರೊಳಗಂತೂ ಇದ್ದಿದ್ದು ಕೇಳೋಂಗೆ ಇಲ್ಲ. ಸಂಜೆ ಆಗಿತ್ತು. ಸಂಜೆ ಎಲ್ಲ ರೋಡ್ಗಳು ಬ್ಲಾಕು. ಆದರೂ ಈ ಏರ್ ಶೋ ನೋಡ್ಕೊಂಡು ಬಂದಿರೋ ಖುಷಿ ಮಾತ್ರ ಮನಸ್ಸಲ್ಲಿ ತುಂಬ ಚೆನ್ನಾಗಿತ್ತು.